ಮತ್ತೆರಡನೇ ಬಾರಿ ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಒಂದೋಟ ಗಳಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. ತನ್ಮೂಲಕ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಒಂಟಿಯೋಡ ಮುಖಾಂತರವಾಗಿ. ಚಾಲ್ತಿಯ ಮೊದಲ ಓವರ್ನಲ್ಲಿ ನಟ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ. ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ. ಬಿರುಸಿನ ಹೊಡೆತವನ್ನು ಪೃಥ್ವಿರಾಜ್ ದಾಖಲಿಸಿದ್ರು. ಶಾರ್ಟ್ ಆಗಿರ್ತಕ್ಕಂಥ ಒಂದು ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಮೊದಲ ಸಿಕ್ಸರ್ ಕೂಡ ಪೃಥ್ವಿರಾಜ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ವಿಘ್ನೇಶ್ ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ಟಿಕ್ ಮುಖಾಂತರವಾಗಿ ಚೆಂಡನ್ನು ಎಸಿತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 8 ಓಟಗಳು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಕೂಡ ಬರ್ತಾ ಇದ್ದಾವೆ. ರಾಘು ಕಾಡೂರು ಮತ್ತು ಮಧು ಮೈಸೂರು ತೀರ್ಪುಗಾರರು. ಪವರ್ ಪ್ಲೇ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ದಾಂಡು ಬಿಟ್ಟು ಬ್ಯಾಟ್ ಮೇಲೆ ಬರ್ತಾ ಇದೆ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತ ಮನವಿ ಪುರಸ್ಕಾರ ತೀರ್ಪುಗಾರರು ನೀಡ್ತಾ ಇಲ್ಲ. ನಾಳೆ ಬೆಳಗಿನ ಅವಧಿಯಿಂದಲೇ ರಾಜ್ಯದ ಪ್ರತಿಷ್ಠಿತ ತಂಡಗಳ ಒಂದು ಸಣಸಾಟ ಈ ಪಂದ್ಯಾಕೂಟದ ಮುಖಾಂತರವಾಗಿ ನಡೀತದೆ. 3 ಮಾದರಿಯಲ್ಲಿ ಈ ಪಂದ್ಯಾಕೂಟ ಇವತ್ತು ನಾಳೆ ಸೋಮವಾರದವರೆಗೆ ಮುಂದುವರಿಕೆಯನ್ನು ಕಾಣುತ್ತೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದ್ದಾವೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಗತಿ ಪರಿವರ್ತನೆ ಕಾಣಬಲ್ಲಂತಹ ಎಸೆತಗಾರರ ಹಳಿ ತಪ್ಪಿಸುವಂತಹ ಪ್ರಯತ್ನಕ್ಕಾಗಿ ರಿವರ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನ. ಇವತ್ತಿನ ದಿನ ಸರ್ವೇ ಸಾಮಾನ್ಯ ಆಟ. ಪ್ರಸ್ತುತ ಪೃಥ್ವಿ ದಾಂಡಿನ ಮುಖಾಂತರವಾಗಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೆ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಅತ್ಯುತ್ತಮ ಮಟ್ಟದ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮೊದಲ ಓವರ್ ನ ಮುಕ್ತಾಯಕ್ಕೆ ಒಂದು ಸಿಕ್ಸರ್ ಸಹಿತವಾಗಿ 9 ಓಟವನ್ನು ದಾಖಲಿಸಿರ್ತಕ್ಕಂಥ ಸಾಯಿ ರಾಕರ್ಸ್ ಡ್ರೀಮ್ 11 ಕುಂದಾಪುರದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹೊಸ ಬೌಲರ್ ಕಿರಣ್, ಚೆಂಡನ್ನು ತಿರುಗಿಸಬಲ್ಲಂತ ಬೌಲರ್. ಪೃಥ್ವಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಲವತ್ತೈದು ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮಾತ್ರವಾಗುತ್ತೆ. ಒಂದು ಹಂತದ ವಿಶಾಲವಾಗಿರ್ತಕ್ಕಂಥ ಕ್ರೀಡಾಂಗಣ. ಅತಿಕ್ರಮ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಸಾಲು ಪಂದ್ಯಾಟಗಳು ಈ ಋತುವಿನ ಮುಖಾಂತರವಾಗಿ ರಾಜ್ಯಾದ್ಯಂತ ಸಾಗ್ತಾ ಇದ್ದಾವೆ. ಕಳೆದ ಬಾರಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಡಲ ಫಿಶ್ ಪಂದ್ಯಾಕೂಟ ಮುಕ್ತಾಯವನ್ನು ಕಂಡ್ರೆ ಈ ವಾರ ಮೊಗವೀರ ಸಂಘ ಬೆಂಗಳೂರು ಇವರ ಸುವರ್ಣ ಪಥ ಕಾರ್ಯಕ್ರಮದ ಅಡಿಯಲ್ಲಿ, ಸರಣಿ ಕಾರ್ಯಕ್ರಮದ ಅಡಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ
3 ದಿನಗಳ ಕಾಲದ ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಕೂಟ. ಮುಂದಿನ ವಾರ ದಾವಣಗೆರೆಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ. ರಿವರ್ಸ್ ಶಾಟ್ ದಾಖಲಾದರೆ ಕಾಣಬಲ್ಲಂತಹ ಪ್ರಯತ್ನ, ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಮುಖಾಂತರವಾಗಿ ಪೃಥ್ವಿ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಒಂದು ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಪೃಥ್ವಿ ಇವಾಗ ರಿವರ್ಸ್ ಶಾಟ್ ಒಂದು ಹೊಡೆತಕ್ಕೆ ಮುಂದಾದ್ರು. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಈ ಮುಖಾಂತರವಾಗಿ ಮೊದಲ ಹಂತದ 2ನೇ ಓವರ್ನ ಚಾಲ್ತಿಯ ನಡುವೆ ತಡ ಮೊತ್ತ 10ಕ್ಕೆ 1 ಹೊಂದರೆ ಆಘಾತವನ್ನು ಕಾಡ್ತಾ ಇದೆ ಹೊಸ ಆಟಗಾರ ಗಣೇಶ ಬಿಚಾಡಿ. ಪಂದ್ಯಾಟದ 2 ಪ್ರಮುಖ ಬೌಲಿಂಗ್ ಎಂಡ್ಗಳು ಒಂದೆಡೆ ಶ್ರೀನಿಧಿ ಕಾರ್ಪೊರೇಷನ್ ಉಮೇಶ್ ಕುಂದರ್ ಅವರೊಂದು ಶ್ರೀನಿಧಿ ಕಾರ್ಪೊರೇಷನ್ ಮುಂದುವರಿಕೆ ಕಾಣ್ತಾ ಇದ್ದಾರೆ. ಮತ್ತೊಂದೆಡೆ ಅಲೋಕ್ ಇವೆಂಟ್ಸ್ ಮತ್ತು ಕಾನ್ಸೆಪ್ಟ್ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. 1 ಓಟ, 2ನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸಿದ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 12 ಓಟಗಳು, 14 ಓಟಗಳು. ಒಂದು ಓಟಗಳ ಸೇರ್ಪಡೆ, ಸ್ವಲ್ಪ ಇನ್ಸೈಡ್ ಔಟ್ ಆಟವನ್ನು ಆಡುವಂತಹ ಪ್ರಯತ್ನ ಗಣೇಶ ಬಿಚಾಡಿ ಮಾಡಿದ್ರು. ತಡ ಮೊತ್ತ 15ಕ್ಕೆ ಚಲಿಸ್ತಾ ಇದ್ದಾವೆ ಚಾಲ್ತಿ 2ನೇ ಓವರ್ನಲ್ಲಿ. 6 ಓವರ್ಗಳ ಪಂದ್ಯ, 40-45 ಹೋರಾಟಕಾರಿ ಮೊತ್ತ ಆಗುತ್ತೆ. ಕ್ಷಮಿಸ 5 ಓವರ್ಗಳ ಪಂದ್ಯ, ಮತ್ತೆ ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ 17 ಓಟಗಳು. ಕ್ಷಮಿಸ 16 ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಪಂದ್ಯಾಟದ ಪ್ರಮುಖ ಪ್ರಾಯೋಜಕರಾಗಿ 3 ದಿನಗಳ ಹಗಲು ರಾತ್ರಿಯ ದಂಡು ಚೆಂಡಿನ ಪಂದ್ಯಾಕೂಟದ ಪ್ರಮುಖ ಪ್ರಾಯೋಜಕರಾಗಿ ನಮಗೆ ಪ್ರೋತ್ಸಾಹ ಸಹಕಾರವನ್ನು ಕೊಡ್ತಾ ಇರತಕ್ಕಂಥವರು ಕೋತಾಸ್ ಕಾಫಿ. ಸಾಲ್ಪಾಡಿಗೆ ಶಪಾಟ್ ಮಾಡಿಕೊಂಡು ಆಟವನ್ನು ಆಡುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 12ನೇ ಚೆಂಡಿನ ಬಳಿಕ 2 ಓವರ್ಗಳ ಮುಕ್ತಾಯದ ಬಳಿಕ 16ಕ್ಕೆ 1 ಹೊಂದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಆ ಪಿಚ್ನ ಮೇಲ್ಭಾಗದಲ್ಲಿ ಪ್ರಾಕ್ಟೀಸ್ ಆಗ್ಲಿ, ಆಟಗಾರರ ಅತ್ಯಂತ ಚಲಿಸುವಿಕೆ ಕಾರ್ಯಕ್ರಮ ಆಗ್ಲಿ ಖಂಡಿತಕ್ಕೂ ಮಾಡಬೇಡಿ ಎನ್ನುವಂತಹ ಸ್ಪಷ್ಟ ಸೂಚನೆ ಸಂಘಟಕರು ಕೊಡ್ತಾ ಇದ್ದಾರೆ. ಎಂಪಿಎಲ್ ಮಗುವಿರ ಪ್ರೀಮಿಯರ್ ಲೀಗ್ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತ್ಯುತ್ತಮ ನಿರೂಪಕ, ಸಂಘಟಕ, ಸ್ನೇಹಜೀವಿಯಾದಂತಹ ನಮ್ಮೂರು ಹಬ್ಬದ ರೂವಾರಿಯಾದಂತಹ ರಾಘವೇಂದ್ರ ಕಾಂಚನ ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ವಿಘ್ನೇಶ ಮುಂದಿನ ಪಂದ್ಯ ಎಸ್ಎಲ್ಸಿ ಕ್ರಿಕೆಟರ್ಸ್ ವರ್ಸಸ್ ಮರೀನ್ ಫೈಟರ್ಸ್ ನಡುವೆ ಸಾಗುತ್ತೆ. ಡಿಫೆಕ್ಷ ಕಮರ್ಷಿಯಲ್ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, 1 ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 18 ಓಟಗಳು ಚಾಲ್ತಿಯ 3ನೇ ಓವರ್ನಲ್ಲಿ.
ಬಹಳಷ್ಟು ಸಮಯಗಳೊಂದು ಹೋರಾಟದ ಪ್ರಯತ್ನ ಮೊಗವೀರ ಸಂಘ ಬೆಂಗಳೂರು ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ದಂಡು ಚೆಂಡಿನ ಸಮರವನ್ನು ಈ ಕ್ರೀಡಾಂಗಣದ ಒಳಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಒಂದು ವ್ಯವಸ್ಥಿತ ಕ್ರೀಡಾಂಗಣ. ನಾಳೆ ಬೆಳಗಿನ ಅವಧಿಯಿಂದಲೇ ರಾಜ್ಯದ ಪ್ರಸಿದ್ಧ ತಂಡಗಳನ್ನು ಸಣಸಾಟೆ ಒಂದು ಅಂಗಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೋಮವಾರ 40 ವರ್ಷಕ್ಕಿಂತ ಮಿಕ್ಕಿರ್ತಕ್ಕಂಥ ಲೆಜೆಂಡ್ ಆಟಗಾರರಿಗೆ ಒಂದು ಪಂದ್ಯಾಕೂಟ. ಈ ರೀತಿ 3 ಮಾದರಿಯ ಪಂದ್ಯಾಟಗಳಿಗೆ ಸಾಕ್ಷೀಭೂತವಾಗುವಂತ ಒಂದು ವ್ಯವಸ್ಥಿತ ಹೋರಾಟದ ಕಾರ್ಯಕ್ರಮ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 19 ಓಟಗಳು. ಮಾತಕೌರ್ ಪಾಂಡಿ ಭಾಗದಲ್ಲಿ ತಳ್ಳುವಂತಹ ಸುಂದರತೆ ಆಟ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 20 ಓಟಗಳು. ಕವರ್ಸಿ ಭಾಗದಲ್ಲಿ ಹೊಡೆದವರು ದಾಖಲಿಸುವಂತಹ ಪ್ರಯತ್ನ. ಡೀಪ್ ಕವರ್ ಪಾಂಡಿ ಭಾಗದಲ್ಲಿ ಚೆಂಡು ಸಾಗ್ತಾ ಇದೆ. 1 ಓಟ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಲಕ್ಷ್ಯ ಕಂಡುಕೊಂಡ್ರು. ಸುಲಭ ಕ್ಯಾಚ್ ಕೂಡ ಕೈ ಜಾರ್ತಾ ಇದ್ದಾವ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 22 ಓಟಗಳು. ಅಂತಿಮ 1 ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 1 ಬಾರಿ. ಸ್ಟೆಪ್ ಔಟ್ ಮಾಡಿಕೊಂಡು ಮಾತ್ರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ಮೊಗವೀರ ಸುವರ್ಣ ಕಪ್ ಮೊದಲ ಬಹುಮಾನದ ಪ್ರಾಯೋಜಕರು ನಮಗೆ ಅತ್ಯುತ್ತಮ ಪ್ರೋತ್ಸಾಹದೊಂದಿಗೆ ಪಂದ್ಯಾಕೂಟದೊಂದು ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರತಕ್ಕಂಥವರು ಸೂರಜ್ ಪ್ರೊಡಕ್ಷನ್ ನ ಶ್ರೀಯುತ ರಮೇಶ್ ರೆಡ್ಡಿ ಅವರು. ಅದೇ ರೀತಿ ಮೊಗವೀರ ಪ್ರೀಮಿಯರ್ ಲೀಗ್ ನ ಪ್ರಥಮ ಬಹುಮಾನದ ಒಂದು ಪ್ರೋತ್ಸಾಹ ಸಹಕಾರವನ್ನು ಮಾಡಿಕೊಡ್ತಾ ಇರತಕ್ಕಂಥವರು ಪ್ರಸಿದ್ಧ ಬಿಲ್ಡರ್ಸ್ ನ ಶ್ರೀಯುತ ಪ್ರಸಾದ್ ಅವರು. ಅವರಿಗೆ ನಾವು ಮೊಗವೀರ ಸಂಘ ಬೆಂಗಳೂರು ತುಂಬಿದ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬಹಳಷ್ಟು ತಮರತೆ ಎಸೆತ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಾಗೇಶ್ ಲೋ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದ್ದಾವೆ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 24 ಓಟಗಳು. ಲೋ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಫ್ರೀ ಹಿಟ್ ಲಾಭದ ಚೆಂಡು ಒಂದು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬಡ ಅಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸುಲಭ
ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ ಸೀಮಾರೇಖೆ ಅಂಚಿನಲ್ಲಿ. ಈ ಹಂತದಲ್ಲಿ ಗಣೇಶ್ ಬಿಚಾಡಿ ಹೋದರೆ ಆಘಾತವನ್ನು ಕಾಡ್ತಾ ಇದೆ. ಈವರೆಗೆ ಏಕಮಾತ್ರ ಸಿಕ್ಸರ್ ಪೃಥ್ವಿ ದಾಂಡಿನ ಮುಖಾಂತರವಾಗಿ ಸಾಯಿ ರಾಕರ್ಸ್ ಪರವಾಗಿ ಸಿ ರಾಕರ್ಸ್ ಪರವಾಗಿ ದಾಖಲಾತಿಯನ್ನು ಕಂಡಿತ್ತು. ಹೊಸ ಆಟಗಾರ ಪ್ರಮೇತ್ ಮೊದಲ 3 ಓವರ್ 3 ಚೆಂಡುಗಳ ಮುಕ್ತಾಯದ ಬಳಿಕ 24ಕ್ಕೆ 2 ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ಸಿ ರಾಕರ್ಸ್ ಅಂತಿಮ ಹಂತದ 9 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಬಹಳ ಶುದ್ಧಮನದ ಹೊಡೆತ, ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಪ್ರಥಮಿತ್ ಇನ್ನಿಂಗ್ಸ್ ನ ಮುಕ್ತಾಯವನ್ನು ಕಾಡ್ತಾ ಇದೆ. ಮತ್ತೊಂದು ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ತಂಡ. ಈ ಹಿಂದೆ ಗಣೇಶ ಬಿಜಾಡಿ ಹೋದರನ್ನು ಒಪ್ಪಿಸಿದ್ದಾರೆ. ಇವಾಗ ಪ್ರಮಿತ್ ಕೂಡ ಸುಲಭ ಕ್ಯಾಚ್ ಅನ್ನು ನೀಡಿದ್ರ ಮುಖಾಂತರವಾಗಿ ಹೋದರನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಸಂದೀಪ ಅಂಗಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಶಪಾಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಡಿಪೆಕ್ಷ ಕಬರ್ಸಿ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. 2 ಓಟಗಳು ಕೂಡ ಸುಲಭವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 26. ಅಂತಿಮ 1 ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 26 for loss of 2, loss of 3. ಕೊನೆ ಬಾರಿ ಹೋದರೆ ಅವರ್ಸ್ಕೊಂಡು ಬೀಸುವಂತ ಪ್ರಯತ್ನ. ಸುಲಭ ಕ್ಯಾಚ್ ಕೂಡ ಮತ್ತೆ ಕೈ ಸೇರ್ತಾ ಇದೆ. 3ನೇ ಹೋದರೆಯನ್ನು ಈ ಓವರ್ ನಲ್ಲಿ ನಾಗೇಶ ಪಡ್ಕೊಂಡ್ರು. 3ನೇ ಚೆಂಡಿನಲ್ಲಿ ಗಣೇಶ ಬಿಜಾಡಿ ಹುದ್ದರಿಯನ್ನು ಪಡ್ಕೊಂಡ್ರು. 4ನೇ ಚೆಂಡಿನಲ್ಲಿ ಪ್ರಮಿತ್ ಹುದ್ದರಿ ಯಶಸ್ಸನ್ನು ಪಡ್ಕೊಂಡ್ರೆ ಕೊನೆ ಚೆಂಡಿನಲ್ಲಿ ಸಂದೀಪ ಆಟ ಮುಕ್ತಾಯವನ್ನು ಕಾಡ್ತಾ ಇದೆ. ಈ ಮುಖಾಂತರವಾಗಿ ಮುಕ್ತಾಯದ 4 ಓವರ್ಗಳ ಬಳಿಕ 26ಕ್ಕೆ 4. ಕೊನೆಯ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಅಭಿ ಅಂಗಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಕೊನೆವರೆಗಾಗಿ ಕಿದಿಯೂರು ಪ್ರದೀಪ ಡಿಫೆಕ್ಷ ಕವರ್ಸ್ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಶಾರ್ಟ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡನ್ನು ವೀರಜ್ ಬಿರುಸಿನ ಹೊಡೆತ ಮುಖಾಂತರವಾಗಿ ಬೌಂಡ್ರಿ ದಾಖಲಿಸಿದ್ದಾರೆ. ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಂಡಿತ್ತು. ಇನ್ನಿಂಗ್ಸ್ ಏಕಮಾತ್ರ ಸಿಕ್ಸರ್ ಪೃಥ್ವಿ ಮೊದಲನೇ ಓವರ್ನ 3ನೇ ಚೆಂಡಿನಲ್ಲಿ ದಾಖಲಿಸಿದ್ರು. ಪಂದ್ಯಾಟದ ನೇರ ಪ್ರಸಾರ M9 ಸ್ಪೋರ್ಟ್ಸ್, ಎಂ ಸ್ಪೋರ್ಟ್ಸ್ ಬಿತ್ತರಿಸ್ತಾ ಇದೆ. ಸಚಿನ್ ಮಹಾದೇವ ಅವರ ಒಂದು ಒಡೆತನದಲ್ಲಿ ಶಿವಪ್ರಗತಿಯಲ್ಲಿ ಜನಪ್ರಿಯತೆಯನ್ನು 1 ಲಕ್ಷಕ್ಕೂ ಮಿಕ್ಕಿರ್ತಕ್ಕಂಥ ಚಂದಾದಾರನ್ನು ಹೊಂದಿರತಕ್ಕಂಥ ಎಂ ಸ್ಪೋರ್ಟ್ಸ್ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ.
2 ಓಟಗಳ ಸೇರ್ಪಡೆ ತಡ ಮೊತ್ತ 30 2 ಓಟಗಳು ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ಬಾಗಿಲ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟ 2ನೇ ಓಟವನ್ನು ಕೂಡ ವಿರಾಜ್ ದಾಖಲಿಸಿದ್ರು. ಕೊನೆ ಓವರ್ನ 4 ಚೆಂಡುಗಳಲ್ಲಿ ಈವರೆಗೆ 8 ಓಟಗಳು ದಾಖಲಾತಿಯನ್ನು ಕಾಡ್ತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ನಡುವೆ ಆರಂಭಿಕ ಹಂತದ ಕೊನೆಯ ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 34 ಓಟಗಳು. ಹೊಸ ಆಟಗಾರ ಪ್ರದೀಪ ಅಂಗಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಉಡುಪಿ ಪರಿಸರದ ಬಹಳಷ್ಟು ಮಂದಿ ಆಟಗಾರರೆಲ್ಲ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ವಿಶೇಷತೆ ಹೊಡೆತ ಪ್ಯಾಡಲ್ ಸ್ವೀಪ್ ಬಹಳಷ್ಟು ಉತ್ತಮ ಸೇಫ್ ಶಾಟ್. ಚೆಂಡು ಸಿಮಾರಿಕೆಯ ಅಂಚಿಗೆ ಸಾಗ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸಿದ್ರು. 3-4ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಯಶಸ್ಸನ್ನು ಕಾಣ್ತಾ ಇದ್ದಾರೆ. 1 2 3 4 ಕೊನೆಯ ಚೆಂಡಿನಲ್ಲಿ 4 ಓಟಗಳು ಕೂಡ ಸುಲಭವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ 5ನೇ ಓವರ್ನ ಮುಕ್ತಾಯಕ್ಕೆ 38 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಜಯವನ್ನು ದಾಖಲಿಸಬೇಕಾದ್ರೆ 39 ಓಟಗಳ ಒಂದು ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಮುಂದಿನ ಪಂದ್ಯ ಟಾಸ್ಗಾಗಿ ಎಸ್ಎಂಸಿ ಮತ್ತು ಮರೀನ್ ಫೈಟರ್ಸ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಮಾತ್ರ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ.
ಮರೈನ್ ಫೈಟರ್ಸ್ ಲೇಟ್ ಮಾಡಬೇಡಿ. ಅಂಗಣ ಒಳಭಾಗದ ಶ್ರೀನಿಧಿ ಅಂಡನ್ನು ಬಳಸಾರುವಂತ ಪೃಥ್ವಿ ಮಲ್ಪಸ್ ಕಾರ್ಯಕ್ರಮ ಆಗಿದೆ. 30ಕ್ಕೆ 39 ಓಟದ ಅವಶ್ಯಕತೆ. ಕಿದಿಯೂರ್ ಪ್ರದೀಪ ಮೊದಲ ಸೈಕನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತೊಂದೆಡೆ ವಿಘ್ನೇಶ್ ಆಡ್ತಾ ಇದ್ದಾನೆ. ಈ ಪಂದ್ಯಕೂಟ ಇವತ್ತು ಮೊಗವೀರ ಸಮಾಜ ಬಾಂಧವರಿಗೋಸ್ಕರ ಇವತ್ತು ನಡೀತಾ ಇದೆ. ಇವತ್ತೇ ಫೈನಲ್ ಪಂದ್ಯಾಟ ಕೂಡ ಇರ್ತದೆ. ಪೃಥ್ವಿ ಕಿದಿಯೂರ್ ಪ್ರದೀಪನಿಗೆ ಸದ ಮೊದಲ ಚೆಂಡು ಇದ್ದ ರಿವರ್ಸ್ ಶಾಟ್. ಓಟುಗಳು ಬರ್ತಾ ಇಲ್ಲ. ಕವರ್ ಸುಮಾಗದತ್ತ ಚೆಂಡು ಸಾಗ್ತಾ ಇದೆ. ಮೊದಲ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ 39ರ ಅವಶ್ಯಕತೆ. ನಮ್ಮ ಈಗ ನಡೀತಾ ಇರುವಂತಹ ಮೊಗವೀರ ಪ್ರೀಮಿಯರ್ ಲೀಗಿನ ಪಂದ್ಯಾಟದ ಟ್ರೋಫಿಗಳು ಜೊತೆಗೆ ನಾಳೆ ನಡೆಯುವಂತಹ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ ಮೊಗವೀರ ಸುವರ್ಣ ಕಪ್ನ ಟ್ರೋಫಿ ಹಾಗೂ ಲೆಜೆಂಡ್ಸ್ ಕಪ್ನ ಟ್ರೋಫಿ, ಈ ಮೂರು ವಿಭಾಗಗಳ ಟ್ರೋಫಿಯ ಪ್ರಾಯೋಜಕರು ಹರೀಶ್ ಗಂಗೊಳ್ಳಿ ಅವರು. ಅವರಿಗೆ ವಿಶೇಷವಾಗಿರುವಂತಹ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ. ಅಂಗಳ ಭಾಗದಲ್ಲಿ ಕಿದಿಯೂರ್ ಪ್ರದೀಪನ ಬಿರುಸಿನ ಹೊಡೆತ. ಲಾಂಗ್ ಆನ್ ಭಾಗದಲ್ಲಿ 2 ಓಟ ಪೂರೈಕೆ ಆಗ್ತಾ ಇದೆ. ತನ್ನ ಖಾತೆ ಆರಂಭ. ಡ್ರೀಮ್ 11 ಕುಂದಾಪುರ್ 2 ಓಟಗಳು. ಮತ್ತೆ ಪೃಥ್ವಿ ಸಂದ ಚೆಂಡು ಅಕ್ರಾಸ್ ಲೈನ್ ಆಗಿ 1 ಓಟ ಹೆಚ್ಚುವರಿಯ ಸೇರ್ಪಡೆ. ಸ್ಪಾನಿಂಗ್ ಭಾಗದಲ್ಲಿ 1 ಓಟ ಪೂರೈಕೆಯೂ ಕೂಡ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಆಟಗಾರರ ಜೊತೆ ಕರ್ನಾಟಕದ ಹೆಚ್ಚಿನ ಎಲ್ಲ ಮೊಗವೀರ ಕ್ರೀಡಾಪಟುಗಳು ಇವತ್ತು ತಮ್ಮದೇ ಸಮಾಜ ಬಾಂಧವರ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹಗಲು ರಾತ್ರಿಯಾಗಿ ಮೊಗವೀರ ಕಪ್ ನಡೀತಾ ಇದೆ. SNC won the toss, selected to batting first. ಅಂಗಳ ಭಾಗದಲ್ಲಿ ತನ್ನದ ವಿಘ್ನೇಶನ ರಿವರ್ಸ್ ಶಾಟ್. ಇವರ ಡೀಪ್ ಬ್ಯಾಕ್ ಶಾಟ್ ಕವರ್ಸಲು ಸುಲಭ ಕ್ಯಾಚ್ ಕಲ್ಸಲು ಮುಖ್ಯವಾಗಿ ಡ್ರೀಮ್ 11 ಕುಂದಾಪುರ್ ಮೊದಲ ವಿಕೆಟ್ ಅನ್ನು ಪೃಥ್ವಿಗೆ ಒಪ್ಪಿಸಿದ್ರು. ವಿಘ್ನೇಶನ ಆಟ ಮುಗಿತಾ ಇದೆ. 3ಕ್ಕೆ 1. ಶ್ರೀಯುತ ಮಂಜುನಾಥ್ ಪುತ್ರ ರೂಪಿ ಬಾಸ್ನ ಬಿಸಿನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನು ಕೂಡ್ಕೊಳ್ತಾ ಇದ್ದಾರೆ. ಮೊಗವೀರ ಸಂಘ ಬೆಂಗಳೂರು ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇವೆ. ವೆಲ್ಕಮ್ ಸರ್. ಮೊದಲ ವಿಕೆಟ್ ಪತನದ ನಂತರ ಸಂತೋಷನ ಸೇರ್ಪಡೆ ಆಗ್ತಾ ಇದೆ. ಡ್ರೀಮ್ 11 ಕುಂದಾಪುರ ಆಲ್ಮೋಸ್ಟ್ ಈ ಪಂದ್ಯ ಮಾಡು ಮಡಿಯ ಪಂದ್ಯಾಟವನ್ನು ಆಡ್ತಾ ಇದೆ ಕುಂದಾಪುರ್. ಇವಾಗಲೇ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. 3ಕ್ಕೆ 1. 39 ಟಾರ್ಗೆಟ್ ಇದೆ. ಸಿ ರಾಕರ್ಸ್ ಬಲಿಷ್ಠ ತಂಡ ಅವರನ್ನು ಎದುರಿಸ್ತಾ ಇದ್ದಾರೆ. ಐದನೇ ಬಾರಿಗೆ ಶ್ರೀನಿಧಿ ಅಂಡನ ಬಳಸ್ತಾ ಇರುವಂತಹ ಬೌಲರ್ ಬಹಳಷ್ಟು ಸಮರ್ಥವಾದ ಪೃಥ್ವಿ. ಒಂದು ಹಂತದಲ್ಲಿ ಇನ್ನಿಂಗ್ಸಿನ ಮೊದಲ ಓವರ್ ನಲ್ಲಿ ಸಿಕ್ಸರ್ ಅನ್ನ ಸಿ ರಾಕರ್ಸ್ಗೆ ದಾಖಲಿಸಿದಂತ ಆಟಗಾರ. ಆ ನಿಟ್ಟಿನಲ್ಲಿ ಓಟುಗಳು ಮಾಡ್ತಾ ಇಲ್ಲ. 3 for 1. ಡ್ರೀಮ್ 11 ಕುಂದಾಪುರ JP ಪಾರ್ಕ್ ಅಲ್ಲಿ ಆಡ್ತಾ ಇದೆ. ಅವರ ಎದುರಾಳಿಗಳ ತಂಡ ಸಿ ರಾಕರ್ಸ್. ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಮಾಡಿದಂತ ಸಂತು ಹೊಡೆತ ಮಿಡ್ ವಿಕೆಟ್ ನಲ್ಲಿ. ಪ್ರದೀಪ ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಡ್ರೀಮ್ 11 ಕುಂದಾಪುರ 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಮೊದಲ ಓವರ್ ಅಂತ್ಯದಲ್ಲಿ. ಅಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ 3 for 2. ಏನು 24 ಎಸೆತ 36 ಓಟದ ಅವಶ್ಯಕತೆ. ವಸ್ತುಶಃ ಕಿದಿಯೂರ್ ಪ್ರದೀಪನ ಮೇಲೆ ಆಲ್ಮೋಸ್ಟ್ ಈ ಪಂದ್ಯಾಟದ ಅಳಿಯುಳುವಿನ ವಿಚಾರ ಉಳ್ಕೊಳ್ತಾ ಇದೆ ಡ್ರೀಮ್ 11 ಕುಂದಾಪುರ ಪಾಳದಲ್ಲಿ.
1,00,000 ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಕೂಟ. ಆಗಳ ಒಳಭಾಗದಲ್ಲಿ ಇತರ ಮಧ್ಯೆ ಬಹಳ ಸಮರ್ಥ ಹೋರಾಟ. ಚಾಲೆಂಜ್ ಗಣೇಶ ಸಂದ ಒಂದು ಚೆಂಡು ಕಿದಿಯೂರು ಪ್ರದೀಪನ ಮುಖೇನವಾಗಿ ಒಂದು ಓಟದ ಸೇರ್ಪಡೆ. 4ರ ಮೊತ್ತವನ್ನು ತಲುಪ್ತಾ ಇದೆ ಡ್ರೀಮ್ 11 ಕುಂದಾಪುರ್. ಶರತ್ ಆಡ್ತಾ ಇದ್ದಾನೆ. 5 ಓವರ್ಗಳ ಪಂದ್ಯ. ಅಲೋಕ್ ಬ್ಯಾಟ್ಸ್ ಅನ್ನು ಬಳಸ್ತಾ ಇರುವಂತ ಚಾಲೆಂಜ್ ಗಣೇಶ ಶ್ರೀರಾಕಸ್ ಪರವಾಗಿ. ಪ್ರಮಿತ್ ವಿಕೆಟ್ ಕೀಪರ್. ಓಟಗಳು ಬರುತ್ತಾ ಇಲ್ಲ. ಶರತ್ಗೆ ಓಟವನ್ನು ಬಿಡ್ಕೊಡ್ತಾ ಇಲ್ಲ ಗಣೇಶ. ಒಂದು ಹಂತದಲ್ಲಿ ವಿರಾಜ್ ಕೂಡ ಕೊನೆ ಹಂತದಲ್ಲಿ ಶ್ರೀರಾಕರ್ಸಿಗೆ ಅತ್ಯುತ್ತಮ ಆಟವನ್ನು ಆಡಿದ್ರು. ಈ ಬಾರಿ ಮತ್ತೆ ಉತ್ತಮ ರೀತಿಯ ಹೊಡೆತ. ಶರತ್ ಮುಖೇನ ಲಾಂಗ್ ಆಫ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 5 ಓಟಗಳು. ಮತ್ತೆ ಉತ್ತಮ ರೀತಿಯ ಸಮಾನ ತೋರ್ಪಡಿಸಿದ ಗಣೇಶ. ಕಿದಿಯೂರು ಪ್ರದೀಪ ಡಿಪಿಟಿಗಳ ಭಾಗದಲ್ಲಿ ಒಂದು ಓಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 6. ಮತ್ತೆ ಒಂದೋಡ ಸೇರ್ಪಡೆ. ರನ್ ಮಾಡೋ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನ. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಬಹುಶಃ ಈ ಮಾದರಿ ಡೈರೆಕ್ಟ್ ಹಿಟ್ ಮಾಡಬೇಕಾದ್ರೆ ಇತ್ತೀಚೆಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಶಾರ್ಪ್ ಶೂಟರ್ಸ್ ಗಳ ಅವಶ್ಯಕತೆ ಇದೆ. ನಮ್ಮ ಈ ಜೆಪಿ ಪಾರ್ಕಿನ ಮೈದಾನದ ಸಂಯೋಜನೆಯನ್ನು ಮಾಡಿದವರು ಈ ಟೂರ್ನಮೆಂಟ್ಗೋಸ್ಕರ ಹಗಲು ರಾತ್ರಿ ಕೆಲಸವನ್ನ ಮಾಡಿದ್ದಾರೆ. ಅತ್ಯುತ್ತಮ ಸಂಯೋಜನೆಯನ್ನು ಮಾಡಿದಂತ ಅಲೋಕ್ ಪುತ್ರನ್, ಧನುಷ್, ರವೀಂದ್ರ ಕುಂದಾರ್, ಕುಮಾರ್ ಕಾಂಚನ್, ಯತೀಶ, ಸಚಿನ್ ಎಂ ಸ್ಪೋರ್ಟ್ಸ್, ನಿತಿನ್ ಕಾಂಚನ್ ಅವರೆಲ್ಲರಿಗೂ ಕೂಡ ವಿಶೇಷವಾಗಿರುವಂತಹ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ ಮೊದಲ 2 ಓವರ್ಗಳಲ್ಲೇ ತಂಡದ ಮೊತ್ತ 8ಕ್ಕೆ 2. 31 ಓಟದ ಅವಶ್ಯಕತೆ. ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿದ್ರೆ ಮಾತ್ರ ಡ್ರೀಮ್ 11ಗೆ ಜಯದ ಅವಕಾಶ ಇದೆ. ಇಲ್ಲದಿದ್ದರೆ ಈ ಪಂದ್ಯ ಮತ್ತೊಂದು ಜಯವನ್ನು ದಾಖಲಿಸುತ್ತಾರೆ ಶ್ರೀರಾಕರ್ಸ್. ಮೊದಲ ಪಂದ್ಯದ ವೀರೋಚಿತ ಜಯವನ್ನು ದಾಖಲಿಸಿತ್ತು ಶ್ರೀರಾಕರ್ಸ್ ತಂಡ. ಮತ್ತೊಂದು ಜಯವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಜೆಪಿ ಪಾರ್ಕ್ ಮೈದಾನದಲ್ಲಿ. ವಿರಾಜ್ 3ನೇ ಓವರ್ ಮೊದಲ ಚೆಂಡಿಗಾಗಿ. ಮೊಗವೀರ ಕಪ್ ನಡೀತಾ ಇದೆ. ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ. ನಾಳೆ ದಿನ ಕರ್ನಾಟಕ ರಾಜ್ಯದ ಖ್ಯಾತನಾಮ 7 ತಂಡಗಳು ಅವ್ರ ಜೊತೆ ಸಣಸಾಟ ಮಾಡ್ತಾ ಇದ್ದಾರೆ. ಆದಿಸಿಸಿ ಚೆನ್ನಯ್ಯ ತಂಡ 8ನೇ ತಂಡವಾಗಿ ಆಡ್ತಾರೆ. ಲಾಂಗ್ ಆಫ್ ಅಲ್ಲಿದ್ದ ರಾಮ ಲಾಂಗ್ ಆನ್ಗೆ ಹೋಗ್ತಾ ಇದ್ದಾರೆ. ರಾಮನ ಸ್ಥಳ ಬದಲಾಗ್ತಾ ಇದೆ. ರಾಮನ ಪಥ ಬದಲಾಗ್ತಾ ಇದೆ. ಮತ್ತೆ ವೈಡ್ ಬಾಲ್. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ಅವರವರ ಅಭಿರುಚಿಗೆ ಬಿಟ್ಟಿರುವಂತಹದ್ದು. ವಿರಾಜ್ ಎಸೆತ. ಓಟಗಳು ಮಾಡ್ತಾ ಇಲ್ಲ. ವಾಸ್ತುಶಃ ಇವಾಗಲ ಶ್ರೀರಾಕರ್ಸ್ ಡ್ರೀಮ್ 11 ಮೇಲೆ ಮೂಗುದಾರ ತೊಡಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಜೆಪಿ ಪಾರ್ಕ್ ಅಲ್ಲಿ. ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ತನ್ಮೂಲಕವಾಗಿ ಕವರ್ ಭಾಗದಲ್ಲಿ ಮಾಡಿ ಬಹಳ ಸುತ್ತಮರ್ಥ ಹೊಡೆತ. ಪ್ರದೀಪ್ ಕಿದಿಯೂರು ಮುಖೇನವಾಗಿ ಫ್ಲಾಟ್ ಸಿಕ್ಸರ್. 6 ಓಟಗಳ ಸೇರ್ಪಡೆ ಮುಖೇನ 15ರ ಮೊತ್ತವನ್ನು ತಲುಪ್ತಾ ಇದೆ ಡ್ರೀಮ್ 11.
39ರ ಟಾರ್ಗೆಟ್ ಇದೆ. ಇನ್ನು 24 ಓಟಗಳ ಅವಶ್ಯಕತೆ. ಮತ್ತೆ ವಿರಾಜ್ ಶ್ರೀನಿಧಿ ಅಣ್ಣನ ಬಳಸಿದ್ರು. ಓಟಗಳು ಬರ್ತಾ ಇಲ್ಲ. ಏಕಾಂಗಿಯಾಗಿ ಪಂದ್ಯಾಟ ಉಳಿಸುವ ಹೋರಾಟ ಕೈ ಹಾಕ್ತಾ ಇದ್ದಾನೆ ಕಿದಿಯೂರು ಪ್ರದೀಪ. ಅಂಗಡ ಒಳಭಾಗದಲ್ಲಿ ಎಸೆದ ಒಂದು ಚೆಂಡು ಕೊನೆ ಹಂತದಲ್ಲಿ ವೈಡ್ ಪ್ಲಸ್ ಬೌಂಡ್ರಿಯ ಮುಖೇನವಾಗಿ ಶ್ರೀರಾಕರ್ಷಣ ಕ್ಷೇತ್ರ ರಕ್ಷಣೆ ಕೂಡ ಕೊನೆ ಹಂತದಲ್ಲಿ ಕೈ ಕೊಡ್ತಾ ಇದೆ. 5 ಓಟದ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಒಂದು ಹಂತದಲ್ಲಿ ಕೈಯಲ್ಲಿದ್ದ ಪಂದ್ಯ ಸ್ವಲ್ಪ ಮಟ್ಟಿಗೆ ಈ ಪರಿಸ್ಥಿತಿಯಲ್ಲಿ ಬುಡ ಅಲುಗಾಡ್ತಾ ಇದೆ ಶ್ರೀರಾಕರ್ಷ್. ಈ 5 ಓಟಗಳ ಮುಖೇನವಾಗಿ ತಂಡ ಮೊತ್ತ ಕೂಡ 20 ಓಟವನ್ನು ತಲುಪ್ತಾ ಇದ್ದಾರೆ. ಹದಿನೈದಕ್ಕೆ 19 ಶ್ರೀರಾಕರ್ಷಣ ಕೈಯಲ್ಲಿದ್ದ ಪಂದ್ಯಾಟ ಕೈ ಸೆಳ ಪ್ರಯತ್ನ ಕೈ ಹಾಕ್ತಾ ಇದ್ದಾರೆ. ಈ ಒಂದು ವೈಡ್ ಬೌಂಡ್ರಿ ಸಲ್ಮಾಡಿ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ. ಮತ್ತೆ ಕಿದಿಯೂರು ಪ್ರದೀಪ ರಿವರ್ಸ್ ಶಾಟ್ ಮಾಡಿದ್ರು. ರನ್ ಮಾಡೋ ಅವಕಾಶ ಇದೆ. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಲೆಗ್ ಬೈ ಮುಖೇನವಾಗಿ ದಾಖಲಾಗ್ತಾ ಇದೆ. ತನ್ನ ಮೊತ್ತ ಕೂಡ 21.2. ಜೆಪಿ ಪಾರ್ಕ್ ಮತ್ತಿಕೆರೆ ಮೈದಾನದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿ ಮೊಗವೀರ ಕಪ್ 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ ಮೊದಲ ದಿನ ಮೊಗವೀರ ಸಮಾಜದ ಹುಡುಗರು ಆಡ್ತಾ ಇದ್ದಾರೆ. ಉಡುಪಿ ದಕ್ಷಿಣ ಕನ್ನಡದಿಂದ ಹಿಡಿದು ಕರ್ನಾಟಕದ ಹೆಚ್ಚಿನ ಮೂಲೆಗಳಲ್ಲಿರುವಂತಹ ಮೊಗವೀರ ಆಟಗಾರರು ಕೂಡ ಆಡ್ತಾ ಇದ್ದಾರೆ. ಈ ತನ್ಮಧ್ಯೆ ಮತ್ತೆ ಒಂದು ದೊಡ್ಡ ಸೇರ್ಪಡೆ. ತನ್ನ ಮೊತ್ತ ಕೂಡ 22 ಓಟವನ್ನು ತಲುಪ್ತಾ ಇದೆ. 22-2. ಲಾಸ್ಟ್ ಒನ್. 3ನೇ ಓವರ್ನಲ್ಲಿ ಮತ್ತೆ ಕಿದಿಯೂರು ಪ್ರದೀಪ ರಿವರ್ಸ್ ಶಾಟ್ ಮಾಡುವಂತಹ ಹಂತದಲ್ಲಿ ವಿಕೆಟ್ ಕಳ್ಕೊಂಡ್ರು. ತನ್ಮೂಲಕವಾಗಿ ಔಟ್. ಕ್ಲೀನ್ ಬೌಲ್. ಡ್ರೀಮ್ 11 ಹೋರಾಟಕ್ಕೆ ವಸ್ತುಶಃ ಇವಾಗ ಹಿನ್ನಡೆ ಆಗ್ತಾ ಇದೆ. ಕೊನೆಯ ನಂಬುಗೆ ಆಟಗಾರ ಕಿದಿಯೂರು ಪ್ರದೀಪ 22ರ ಮೊತ್ತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಂತಿಮ 12 ಎಸೆತ 17 ಓಟಗಳ ಅವಶ್ಯಕತೆ. 50ನೆಯ ವರ್ಷದ ಸಂಭ್ರಮದಲ್ಲಿರುವಂತಹ ಮೊಗವೀರ ಸಂಘ ಬೆಂಗಳೂರು ಪ್ರಸ್ತುತ ಗುಣಕರ್ಕೆ ಅವರ ಘನ ಅಧ್ಯಕ್ಷತೆಯಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಸಾದ್ ಕಾಂಚನ್ ರವರ ಪ್ರಧಾನ ಕಾರ್ಯದರ್ಶಿತ್ವದಲ್ಲಿ ಉಪಾಧ್ಯಕ್ಷರಾಗಿ ಉದಯ್ ಕಾವರಾಡಿ ಅವರು, ರವೀಂದ್ರ ಕುಂದರ್ ಅವರು ಜೊತೆಯಾಗಿ ಉಪಾಧ್ಯಕ್ಷ ಪೀಠವನ್ನು ಕಂಡುಕೊಂಡಿದ್ದಾರೆ. ಕೋಶಾಧಿಕಾರಿ ಗೌರೀಶ್ ಕಟೀಲ್ ಅವರು, ಅದೇ ರೀತಿ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನರಸಿಂಹ ಬಿಎನ್ ಅವರು ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಸಮಾನ ಮನಸ್ಕರ ಒಂದು ತಂಡ 50ರ ಸಂಭ್ರಮದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಮುನ್ನಡೆಯ ನಡೀತಾ ಇದೆ ಕೂಡ. ಜನವರಿಯ 5ನೆಯ ತಾರೀಕು ಅದ್ದೂರಿ ಸಮಾರೋಪ ಸಮಾರಂಭ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಇರ್ತದೆ. ಚಾಲೆಂಜ್ ಗಣೇಶ ಈ ತನ್ಮದ ಚೆಂಡು ಕಿವನ್ ಚೆಂಡನ್ನು ಬಳಸ್ತಾ ಇದ್ದಾರೆ. ಅಂತಿಮ 11 ಎಸೆತ 17 ಓಟಗಳ ಅವಶ್ಯಕತೆ. ಜೀವಿತ ಹೊಸ ಆಟಗಾರ. ಇತ್ತೀಚೆಗೆ ಕ್ರಿಕೆಟ್ಗೆ ಬಹಳಷ್ಟು ಮಂದಿ ಹೊಸ ಹುಡುಗರು ಬರ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. ತಡ ಮೊತ್ತ 30. 23 ಓಟವನ್ನು ತಲುಪ್ತಾ ಇದೆ. ಸಂಜಯ್ ಒಬ್ಬೊಬ್ಬರೇ ಗಳಿಗೆ ಒಬ್ರು ಬರ್ತಾರಪ್ಪ. ಮಂಗಳೂರು ಟು ಬೆಂಗಳೂರು,
ಮತ್ತೆ ಓಟಗಳ ಅವಕಾಶಗಳು ಬರ್ತಲ್ಲ. ಜೀವಿತ ಓಟವನ್ನು ದಾಖಲಿಸಲ್ಲ. ಮತ್ತೊಂದು ಜಯದತ್ತ. ಸಿ ರಾಕರ್ಸ್ ಮುಂದಡಿಯನ್ನು ನಡೀತಾ ಇದೆ ಜೆಪಿ ಪಾರ್ಕ್ ಬೆಂಗಳೂರಿನಲ್ಲಿ. ಮತ್ತೊಂದು ಉತ್ತಮ ರೀತಿಯ ಸತ, ಯಾವುದೇ ರೀತಿಯ ಟೆನ್ಷನ್ ಲೆಸ್, ಅನಾವಶ್ಯಕ. ಬಹುಶಃ ಇದೇ ರೀತಿಯ ತಪ್ಪುಗಳನ್ನು ಈ ಹಿಂದೆ ಕೂಡ ಮಾಡಿದ್ರು ಸಿ ರಾಕರ್ಸಿನ ಹುಡುಗರು. ಮತ್ತೆ ಅದೇ ತಪ್ಪನ್ನ ಮುಂದುವರಿಸಿದ್ದಾರೆ. ಒಂದೋಟ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 25 ಫಾರ್ 3. ಇನ್ನು 14 ಓಟದ ಅವಶ್ಯಕತೆ. 8 ಎಸೆತಗಳು ಮಾತ್ರ ಬಾಕಿ ಇದೆ. ಮತ್ತೆ ಚಾಲೆಂಜ್ ಗಣೇಶ. ಜೀವಿತ್ಗೆ ಸಂದ ಚೆಂಡು. ಓಟಗಳು ಬರ್ತಾ ಇಲ್ಲ. SNC ಅವರು ಮರೈನ್ ಫೈಟರ್ಸ್ ಅನ್ನು ಎದುರಿಸ್ತಾರೆ. ಮುಂದಿನ ಪಂದ್ಯಾಟದಲ್ಲಿ ಈ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 6ಕ್ಕೆ 14 ಓಟದ ಅವಶ್ಯಕತೆಯೂ ಕೂಡ. ಅದೇ ರೀತಿ ಟೂರ್ನಮೆಂಟಿನ ಒಂದೆಡೆ ಬೌಲಿಂಗ್ ಎಂಡ್ ಆಗಿ ಶ್ರೀನಿಧಿ ಕಾರ್ಪೊರೇಷನ್ ಉಮೇಶ್ ಕುಂದರ್ ಅವರ ಒಂದು ಉದ್ಯಮ ನಮ್ಮ ಪ್ರಮುಖ ಬೌಲಿಂಗ್ ಎಂಡ್ ಆಗಿರ್ತದೆ. ಮತ್ತೊಂದೆಡೆಯಲ್ಲಿ ಅಲೋಕ್ ಇವೆಂಟ್ಸ್ ಅಂಡ್ ಕಾನ್ಸೆಪ್ಟ್ಸ್ ಇದು ಬ್ಯಾಟಿಂಗ್ ಎಂಡ್ ಆಗಿರುತ್ತೆ. ಇದು ಕೂಡ ನಮ್ಮ ಇನ್ನೊಂದು ಪ್ರಮುಖ ಬೌಲಿಂಗ್ ಎಂಡ್ ಆಗಿರ್ತದೆ. ಡಗೌಟಿನ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ, ಇಯಾನ್ ಅಲಿವೇಟರ್ಸ್. ಮುಖ್ಯ ವೇದಿಕೆ ಮಾಧವ ಮಂಗಲ ವೇದಿಕೆ ಅನ್ನೋದಾಗಿ ಗುರುತಿಸಲ್ಪಡ್ತಾ ಇದೆ. ಅಲ್ಲದೆ ಸುವರ್ಣ ಮಹೋತ್ಸವದ ಈ ಒಂದು ಕಪ್ಪಿನ ಸಂಪೂರ್ಣ ಉಸ್ತುವಾರಿಯಲ್ಲಿ ಸುನಿಲ್ ಸುವರ್ಣ ಮತ್ತು ರವೀಂದ್ರ ತೋಳಾರ್ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಮೈನ್ ಸ್ಪಾನ್ಸರ್ ಕೋತಾಸ್ ಕಾಫಿ, ಕೋ ಸ್ಪಾನ್ಸರ್ ಆಗಿ ಇವಾನ್ ಶ್ರೀನಿಧಿ ಕಾರ್ಪೊರೇಷನ್ ಅಲ್ವೇಟರ್ಸ್. ಅಲ್ಲದೆ ನಮ್ಮ ಎಲ್ಲ ಇನ್ನಿತರ ದಾನಿಗಳಿಗೆ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ. 6ಕ್ಕೆ 14 ಪ್ರಮಿತೆಸ್ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಅಂಡನ ಬಳಸಿದ್ರು. ವಸ್ತುಶಃ ಇದು ಕೂಡ ಏಕಪಕ್ಷೀಯ ಒಂದು ಪಂದ್ಯ. ಹೋರಾಟವನ್ನು ಮಾಡಬೇಕಾದಂತ ಡ್ರೀಮ್ 11 ತಂಡ ಮತ್ತೊಂದು ಸೋಲಿನತ್ತ ಸಾಗ್ತಾ ಇದೆ. ಡ್ರೀಮ್ 11 ಕುಂದಾಪುರ್ 2ನೇ ಬಾರಿಯ ಪ್ರಮೇಶ್. ಚೆಂಡು ಜೀವಿತ್ ಮಿಡ್ವಿಗಡವಾಗದಲ್ಲಿ ಫುಲ್ ಮಾಡಂತ ಹೊಡೆದ ಇವಾನಿ. ಸುಲಭದ ಕ್ಯಾಚ್ ಅನ್ನ ಚಾಲೆಂಜ್ ಗಣೇಶ ಪಡ್ಕೊಂಡ್ರು. 4ನೆಯ ಹೋದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಜೀವಿತ್ ವಾಪಸ್ ಆದ್ರು. ತಂಡದ ಮೊತ್ತ 24ಕ್ಕೆ ವಿಕೆಟ್ ನಂಬರ್ 4. ವಿಶಾಲ್ ಸೇರ್ಪಡೆ. ಇದಾದ ಬಳಿಕ ದಿನದ 8ನೇ ಪಂದ್ಯ. ಅದಾದ ಬಳಿಕ ಮತ್ತೆ 7 ಪಂದ್ಯಗಳಿದೆ. ಪ್ರಮೀತಿ ಬಾರಿಸಂದ ಚೆಂಡು. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 2ನೇ ಜಯದತ್ತ ಮುನ್ನುಗ್ತಾ ಇರುವಂತಹ ಸಿ ರಾಕರ್ಸ್. ಈ ಧರ್ಮದ ಅಂಗಳಾಳು ಭಾಗದಲ್ಲಿ ಮತ್ತೊಂದು ಹೊಡೆತ. ಲಾಂಗ್ ಆನ್ ಭಾಗದಲ್ಲಿ ಪೃಥ್ವಿ ಕೈಸರ ಮುಖೇನವಾಗಿ ವಿಶಾಲ್ ಕೂಡ ವಾಪಸ್ ಆದ್ರು. 24ಕ್ಕೆ 5ನೇ ವಿಕೆಟ್ ಪಾತನ. ಒಂದೊಮ್ಮೆಗೆ ಸಮಯದ ಹೊಂದಾಣಿಕೆ ಆಗದಿದ್ರೆ ಮುಂದಿನ ಹಂತದಲ್ಲಿ ಓವರ್ ಕಡಿತದ ಸಾಧ್ಯತೆ ಇದೆ ಅನ್ನುವಂತ ಸೂಚನೆಯನ್ನು ಆಲ್ರೆಡಿ ಸಂಘಟಕರು ತಿಳಿಸ್ತಾ ಇದ್ದಾರೆ. 10 ಗಂಟೆಯ ಒಳಗೆ ಸಮಯ ಇರೋದ್ರಿಂದ ಸಮಯದ ಹೊಂದಾಣಿಕೆ ಆಗದೆ ಹೋಗ್ತದೆ ಅನ್ನುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾದ್ರೆ ಆವಾಗ ಓವರ್ ರೆಡ್ಯೂಸ್ ಇರ್ತದೆ.
ಧರ್ಮದ ಅಂಗಳ ಭಾಗದಲ್ಲಿ ವೆಡಿಗಳ ಭಾಗದಲ್ಲಿ ಪ್ರವೀಣ ಬಹುಶಃ ಪ್ರದೀಪ್ ಅಂತ ಕಾಣುತ್ತೆ. Y2K ಬಹುಶಃ ಅದು ನಿವೇದ್ ಇರಬೇಕು. Y2K ಇದು ಪ್ರದೀಪ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು, ಮತ್ತೆ ಓಟ್ಗಳು ಮಾಡ್ತಾ ಇಲ್ಲ. ಮತ್ತೊಂದು ಜಯ, ಲೀಗ್ ನಲ್ಲಿ 2ನೇ ಜಯವನ್ನು ದಾಖಲಿಸಿದ ಶ್ರೀರಾಕಾಶ್ 2ನೇ ಜಯವನ್ನು ಬಹಳಷ್ಟು ಭರ್ಜರಿಯಾಗಿ ದಾಖಲಿಸಿದ್ರು.